దాన్ని చూడాలి కావాల్సిన చూస్తాను దాన్ని చూసి ಮಧುಸಾಗರ್ ಅಂತ ಅಲ್ಸಿಟೇಪುರ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್. ಇವತ್ತು ಸಾಯಂಕಾಲ ಏನಾಯ್ತು ಅಂದ್ರೆ ಒಂದು ಜಿಂಕೆ ಫಾರೆಸ್ಟ್ ಇಂದ ತಪ್ಪಿಸ್ಕೊಂಡು ನಮ್ಮ ಊರೊಳಗಡೆ ಬಂತು. ಅಪ್ಪಿತಪ್ಪಿ ನಾಯಿಗಳು ಹಿಡ್ಕೊಂಡು ಅದು ಕಚ್ಚಿಬಿಟ್ಟಿದೆ. ನಾವು 1 ಅವರಿಂದ ವೆಯ್ಟ್ ಮಾಡ್ತಿದ್ವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ಕಾಲ್ ಮಾಡ್ತಿದ್ವಿ, ಒಬ್ಬರು ರೆಸ್ಪಾನ್ಸ್ ಮಾಡ್ತಿಲ್ಲ. ಅದು ಮತ್ತು ನಾವು ಈಗ ಲೋಕಲ್ ಇನ್ಚಾರ್ಜ್ ಇರ್ತಾರಲ್ವ, ಅವ್ರಿಗೆ ಕಾಲ್ ಮಾಡೋದಕ್ಕೆ ಇವತ್ತು ನಾವು ಲೀವಲ್ಲಿದ್ದೀವಿ, ಇವತ್ತು ಆಗಲ್ಲ ಅಂತ ಹೇಳಿದ್ರು. 1 ಅವರ್ ವೆಯ್ಟ್ ಮಾಡಿದ್ವಿ. ಆ ಗಾಯ ಆಗಿತ್ತು, ಎಲ್ಲ ಟಿಂಚರು ಆಯಿಂಟ್ಮೆಂಟು ಎಲ್ಲ ಹಾಕಿ ನಮ್ಮ ಮನೆ ಹತ್ರ ಇಡ್ಸಿದ್ವಿ. 1 ಅವರ್ ಆದಮೇಲೆ ಅವರೇನು ರೆಸ್ಪಾನ್ಸ್ ಮಾಡ್ತಿಲ್ಲ. ಮತ್ತು ಇವಾಗ ಅದು ಪ್ರಾಣ ಕಳ್ಕೊಂಡಿದೆ. ಇದಕ್ಕೆಲ್ಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿರ್ಲಕ್ಷ್ಯನೇ ಕಾರಣ. ಥ್ಯಾಂಕ್ ಯು. ಬೆಂಗಳೂರು ಗ್ರಾಮಾಂತರ, ಹೊಸಕೋಟೆ ತಾಲೂಕು, ಹಸಿನಕಾಯಪುರ ಅಂದ್ಬಿಟ್ಟು ಜಿಂಕೆಗಳು ಫಾರೆಸ್ಟಿಂದ ಬಂತು, ನಾಯಿಗಳು ಕಚ್ಕೊಂಡು ಬಂತು. ನಾವು 1 ಅವರಿಂದನೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿದ್ವಿ, ಅವ್ರು ಬಂದಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿ ಇವಾಗ ಇಷ್ಟೊತ್ತು ಇದು ಮಾಡಿದ್ರಿ, ಜಿಂಕೆ ಸುತ್ತಾಯಿತು, ಯಾರು ರೆಸ್ಪಾನ್ಸ್ ಮಾಡೋದಕ್ಕೆ ಬೇಜಾರಾಗುತ್ತಾ? ಬೇಜಾರಾಗುತ್ತೆ ಸರ್. ಯಾವ ಥರ ಬಿಡಿಸ್ಕೊಂಡ್ರಿ ನೀವು? ಸರ್ ನಾಯಿಗಳು ಅಲ್ಲಿಂದ ಬಂದವ, ನಾವು ಹಿಡ್ಕೊಂಬಂದು ಇದು ಮಾಡಿದ್ರೆ, ಇಲ್ಲಿ ಮನೆಯಾಗ ಇಷ್ಟೊತ್ತು ಫೋನ್ ಮಾಡಿದ್ರೆ ಯಾರೂ ಬಂದಿಲ್ಲ, ಅರಣ್ಯ ಕಣ್ಣಿಗೆ ಯಾರೂ ಬಂದಿಲ್ಲ. ಒಟ್ಟಿನಲ್ಲಿ ನೀವು ಇಷ್ಟೆಲ್ಲ ಬಿಡಿಸ್ಕೊಂಡಿದ್ದು ಏನು ಪ್ರಯೋಜನಕ್ಕೆ ಬರ್ದಿದ್ದಂಗೆ ಆಗೋಯ್ತು? ಬಂದಿಲ್ಲ ಸರ್. 1 ಅವರಿಂದ ಪ್ರಾಣಿ ಉಳಿಸ್ಬೋದಾಗಿತ್ತು. ಅಧಿಕಾರಿ ಯಾರು ಬಂದಿದ್ರೆ ಉಳಿಸ್ಕೊಬೋದಾಗಿತ್ತು. ಒಂದು ಹಾಸ್ಪಿಟಲ್ ಬಂದಿಲ್ಲ, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಯಾರು ಬಂದಿಲ್ಲ. ತುಂಬಾ ನೋವಾಗುತ್ತೆ. ಫೋನ್ ಮಾಡಿದ್ರೆ ಅಲ್ಲಿದ್ದೀರಿ ಅಂತ ಹೇಳ್ತಾರೆ, ರೆಸ್ಪಾನ್ಸ್ ಇಲ್ಲ, ಲೀವಲ್ಲಿ ಇದ್ದೀರಿ ಅಂತ ಹೇಳ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ್ ಕುಮಾರ್ ಅನ್ಸಿ, ಹಸಿನಕಾಯಪುರ, ಬೆಂಗಳೂರು ಡಿಸ್ಟ್ರಿಕ್ಟು.